ಫೆಬ್ 4 ಅನ್ನ ನಾವು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಆಚರಣೆ ಮಾಡ್ತೀವಿ. ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ಗಳಂತಹ ರೋಗಗಳು ಕಂಡು ಬರ್ತವೆ. ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು? ಗರ್ಭಾಶಯ ಇರುತ್ತೆ, ಗರ್ಭಾಶಯದ ಮುಖದ ಕ್ಯಾನ್ಸರ್ಗೆ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೀವಿ. ಯಾರಲ್ಲಿ ಇದು ಹೆಚ್ಚು ಕಂಡು ಬರ್ತೈತೆ? ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ. ಏನ್ ಮಾಡ್ಬೇಕು? ಇದರ ಲಕ್ಷಣಗಳು ಏನೇನು? ಬಿಳಿಮುಟ್ಟು ಬರೋದು, ಪೀರಿಯಡ್ಸ್ ಇರದೇ ಟೈಮಲ್ಲಿ ರಕ್ತಸ್ರಾವ ಆಗೋದು, ಪೋಸ್ಟ್ ಕೊಯ್ಟಲ್ ಬ್ಲೀಡಿಂಗ್. ಸೆಕ್ಸ್ ಆದ ನಂತರ ಇಫ್ ಬ್ಲೀಡಿಂಗ್ ಏನಾದ್ರೂ ಕಂಡ್ರೆ ಪೋಸ್ಟ್ ಮೆನೋಪೋಸಲ್ ಬ್ಲೀಡಿಂಗ್, ಮೆನೋಪೋಸ್ ಆಗಿದೆ, ಬ್ಲೀಡಿಂಗ್ ಸ್ಟಾಪ್, ಆ ಪೀರಿಯಡ್ ಸ್ಟಾಪ್ ಆಗಿದೆ ಅಂದ್ರೂ ಇಫ್ ಮತ್ತೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ. ಪ್ರಿವೆಂಟೇಷನ್ ಏನಾದ್ರೂ ಮೆಥಡ್ಸ್ ಇದಾವೆ ಅಂದ್ರೆ ಹೌದು ಇದೆ. HPV ವ್ಯಾಕ್ಸಿನ್ ಅನ್ನ ತೆಗೆದುಕೋಬೇಕು. ಯಾರು HPV ವ್ಯಾಕ್ಸಿನ್ ಅನ್ನ ತೆಗೆದುಕೋಬೇಕಂದ್ರೆ 9 ರಿಂದ 26 ವಯಸ್ಸಿನಲ್ಲಿ ಈ ವ್ಯಾಕ್ಸಿನ್ ಅನ್ನ ತೆಗೆದುಕೋಬೇಕು. ಅಂದ್ರೆ ಅವ್ರು ಸೆಕ್ಸುವಲ್ಲಿ ಆಕ್ಟಿವ್ ಇರಬಾರ್ದು, ಅದಕ್ಕಿಂತ ಮುಂಚೆನೆ ಈ ವ್ಯಾಕ್ಸಿನ್ ಅನ್ನ ತಗೋಬೇಕು. ಮದ್ವೆ ಆಗಕ್ಕಿಂತ ಮುಂಚೆನೆ HPV ವ್ಯಾಕ್ಸಿನ್ ಅನ್ನ ತೆಗೆದುಕೋಬೇಕು. ಅದಾದ್ಮೇಲೆ ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಇರುತ್ತೆ, ಅದನ್ನ ಮಹಿಳೆಯರು 3 ವರ್ಷಕ್ಕೊಂದ್ಸಲ ಮಾಡ್ಕೋಬೇಕು.